ನನ್ನ ಮತ ನನ್ನ ಹಕ್ಕು ಕಾರ್ಯಕ್ರಮ ಮುಂದುವರಿತಾ ಇದೆ. ಅನೇಕ ಜನ ಫೋನ್ ಮಾಡ್ತಿದ್ದಾರೆ. SIR ಅನ್ನೋದು ಬಹಳ ಕಗ್ಗಂಟು, ಕಬ್ಬಿಣದ ಕಡಲೆಲ್ಲ ನಿಜಕ್ಕೂ ಕೂಡ ಬಹಳ ಸುಲಭವಾಗಿದೆ ಅಂತ ಹೇಳಿ. ಈಗ ಫಾತಿಮಾ ತುಮಕೂರಿಂದ ಕರೆ ಮಾಡಿದ್ದಾರೆ. ಫಾತಿಮಾ ಅವರು ನಮಸ್ಕಾರ. ನಮಸ್ತೆ ಸರ್. ಮಾತನಾಡಿ ಸರ್. ಈಗ ನಂದು 2002ರಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಇರ್ಲಿಲ್ಲ. ನಾನು ವೋಟರ್ ಆಗಿರ್ಲಿಲ್ಲ ಸರ್ ಅವಾಗ. ಈಗ ಏನಾಗಿದೆ, ನನ್ನ ತಂದೆ ತಾಯಿ ಡೀಟೇಲ್ಸ್ ನ ಹಾಕ್ಬೇಕು ಅಂದ್ರೆ SIR ಅಲ್ಲಿ ನಮ್ಮ ತಂದೆ ತಾಯಿದು 2002ರಲ್ಲಿ ಅವ್ರು ವೋಟರ್ ಆಗಿದ್ರು, ಬಟ್ ಅವ್ರದ್ದು ಯಾವ ಕಾರಣಕ್ಕೆ ಡಿಲೇಟ್ ಆಗಿದೆ ಅಂತ ಗೊತ್ತಿಲ್ಲ. ಈಗ ನಾನು ನನ್ನ ತಾತಂದಿದೆ ಹೆಸರು, ಅದನ್ನ ನಾನು ಫಿಲ್ ಮಾಡಬಹುದಾ? ಈಗ ಅದು ಫಿಲ್ ಮಾಡೋಕ್ಕಾಗೋದಿಲ್ಲ, ನಿಮ್ಮ ತಂದೆ ಫಿಲ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ದಾಖಲೆಗಳನ್ನ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನೀವು ಫಾರ್ಮ್ನ ಫಿಲ್ ಮಾಡಿ ಕೊಡಿ. ನಿಮ್ಮದು ಡ್ರಾಫ್ಟ್ ರೋಲಲ್ಲಿ ಬರುತ್ತೆ ಕರಡು ಮತದಾರರ ಪಟ್ಟಿಯಲ್ಲಿ. ಆ ಡ್ರಾಫ್ಟ್ ರೋಲಲ್ಲಿ ಬಂದ ಮೇಲೆ ನಿಮಗೆ ಮ್ಯಾಪಿಂಗ್ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ನೋಟಿಸ್ ಬರ್ಬೋದು. ಅಂಥ ಸಂದರ್ಭದಲ್ಲಿ 12 ದಾಖಲೆಗಳಲ್ಲಿ ಯಾವುದಾದ್ರೂ ಒಂದು ದಾಖಲೆ ತೊಗೊಂಡೋಗಿ ಕೊಟ್ಟರೆ ಸಾಕು, ಅದು ಮತದಾರರ ಪಟ್ಟಿಯಲ್ಲಿ ಫೈನಲ್ ಆಗಿ ಬರುತ್ತೆ. ಹಾಗಾಗಿ ಅದೇನು ಆತಂಕ ಪಡೋಂಥ ಅವಶ್ಯಕತೆ ಇಲ್ಲ. ಸರ್, ನನ್ನ ಗಂಡಂದಿದೆ 2002ರದ್ದು, ಅದನ್ನೇ ಫಿಲ್ ಮಾಡ್ಬೋದು? ನಿಮ್ಮ ಗಂಡನ ಫಿಲ್ ಮಾಡೋಕ್ಕಾಗೋದಿಲ್ಲ, ನಿಮ್ಮ ಫಾದರ್ದೇ ಫಿಲ್ ಮಾಡಬೇಕಾಗುತ್ತೆ. ಫಾದರ್ದು ಸಿಕ್ಕಿಲ್ಲ ಅಂತಂದರೆ ನೀವು ಫಾರ್ಮನ್ನು ನಿಮ್ಮ ಹತ್ರ ಏನು ಮಾಹಿತಿ ಇದೆ ಅದನ್ನ ಫಿಲ್ ಮಾಡಿ ಕೊಟ್ಬಿಡಿ. ಅದು ಮತದಾರರ ಪಟ್ಟಿಯಲ್ಲಿ ಡ್ರಾಫ್ಟಲ್ಲಿ ಬರುತ್ತೆ. ಆಮೇಲೆ ನಿಮಗೆ ಮಾಹಿತಿ ಬೇಕು ಅಂದರೆ, ದಾಖಲೆ ಬೇಕು ಅಂದರೆ ಕೇಳ್ತಾರೆ, ದಾಖಲೆ ಕೊಟ್ಟರೆ ಆಗುತ್ತೆ. ಎಸ್, ಧನ್ಯವಾದಗಳು ಫಾತಿಮಾ ಅವರೇ. ಈಗ ಮುರಳಿಗೌಡ ಕಾಲ್ ಮಾಡಿದ್ದಾರೆ. ಮುರಳಿ ಅವರು ನಮಸ್ಕಾರ. ನಮಸ್ಕಾರ ಸರ್. ಮಾತಾಡಿ. ಹೇಳಿ ಮುರಳಿ ಅವರು. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ನನ್ನ ಮಗಳು 18 ಇಯರ್ಸ್ ಆಗಿದೆ. ಅವಳಿಗೆ ಹೊಸದಾಗಿ ಪಟ್ಟಿಗೆ ಸೇರಿಸಬೇಕಾಗಿತ್ತು. ಈ ಕೊಟ್ಟಿರೋ ಫಾರ್ಮ್ ಅಲ್ಲಿ ಸೇರಿಸಬಹುದಾ ಸರ್? ಅದು ಆ ಫಾರ್ಮಲ್ಲಿ ಆಗೋದಿಲ್ಲ. ನಿಮಗೆ ಡ್ರಾಫ್ಟ್ ಮತದಾರರ ಪಟ್ಟಿ, ಕರಡು ಮತದಾರರ ಪಟ್ಟಿ ಆಗಸ್ಟ್ 5ಕ್ಕೆ ಬರ್ತದೆ. ಅದಾದಮೇಲೆ ಫಾರ್ಮ್ 6 ಕೊಡ್ತೀವಿ. ಆ ಫಾರ್ಮ್ 6 ಫಿಲ್ ಮಾಡಿಕೊಟ್ರೆ ಹೊಸದಾಗಿ ಮತದಾರರ ಪಟ್ಟಿಗೆ ನಿಮ್ಮ ಮಗಳ ಹೆಸರು ಸೇರ್ಪಡೆ ಆಗುತ್ತೆ. ಒಂದೇ ಒಂದು ಕಂಡೀಷನ್ನು, ಅಕ್ಟೋಬರ್ 1 ಒಳಗೆ 18 ವರ್ಷ ತುಂಬಿರ್ಬೇಕು ಅಷ್ಟೇ. ಸರ್, ಇನ್ನೊಂದು ಪ್ರಶ್ನೆ ಸರ್. ಈಗ ಮೊಬೈಲ್ ನಂಬರ್ ಕಂಪಲ್ಸರಿ ಚೇಂಜ್ ಮಾಡಿಸ್ಬೇಕಾ ಸರ್? ಹಳೇದಿದೆ ಆಕ್ಚುಲಿ. OTP ಬರುತ್ತಂತಲ್ಲ, ಏನು ಸರ್ ಅದು? ಈಗ ನೀವು ಆನ್ಲೈನಲ್ಲಿ ಫಾರ್ಮ್ ತುಂಬೋದಿದ್ರೆ ಮಾತ್ರ ಬರ್ತದೆ. ಈಗ ಸದ್ಯಕ್ಕೆ ಅದನ್ನೇನು ಮಾಡೋವಂಥ ಅವಶ್ಯಕತೆ ಇಲ್ಲ. ಫಾರ್ಮ್ ಫಿಲ್ ಮಾಡಬೇಕಾದ್ರೆ ನೀವು ಡೀಟೇಲ್ಸನ್ನು ಬರೆದು ಕೊಡಿ, ಅದು ಚೇಂಜ್ ಆಗುತ್ತೆ ಅಂತಂದರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಮುರಳಿ ಅವರೇ. ಸರ್, ಈಗ ಇನ್ನೊಂದು, ಕೆಲವರ ಸ್ಪೆಲ್ಲಿಂಗ್ಗಳು ಮಿಸ್ಟೇಕ್ ಆಗಿರುತ್ತೆ, ತಂದೆ ಹೆಸರು ಮಿಸ್ಟೇಕ್ ಆಗಿರುತ್ತೆ, ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆಗಿರುತ್ತೆ. ಈ ಕರೆಕ್ಷನ್ ಮಾಡ್ಕೊಳ್ಳೋಕೆ ಇದು ಕರೆಕ್ಟ್ ಟೈಮ್ ಇದು. ಈಗ ಅದಕ್ಕಾಗೇ ನಾವು 25ರದ್ದು ಮತದಾರರ ಪಟ್ಟಿಯಲ್ಲಿ ಏನಿದೆ ಡೀಟೇಲ್ಸ್, ಸಂಪೂರ್ಣ ಡೀಟೇಲ್ಸ್ ಮೇಲ್ಭಾಗ ಇರುತ್ತೆ. ಅದರಲ್ಲಿ ಸರಿ ಇದೆ ಇಲ್ಲ ಅಂತ ಚೆಕ್ ಮಾಡ್ಕೊ. ಸರಿ ಇಲ್ಲ ಅಂತಂದರೆ ಕೆಳಗೆ ನಾವು ಫಿಲ್ ಮಾಡ್ತೀವಲ್ಲ, ಆವಾಗ ಉದಾಹರಣೆಗೆ ಜಗದೀಶ್ G ಅಂತ ಬರೆಯೋ ಬದಲಿಗೆ ಜಗದೀಶ್ J ಬರೆದಿರ್ತಾರೆ, ಇನ್ನೊಂದು ಏಜ್ ತಪ್ಪಾಗಿರ್ತದೆ. ಇವನ್ನೆಲ್ಲವನ್ನು ಈಗ ಕರೆಕ್ಟಾಗಿ ನಾವು ಬರೆದ್ರೆ ಅದು ಈಗ ಹೊಸ ಮತದಾರರ ಪಟ್ಟಿಯಲ್ಲಿ ಎಲ್ಲವೂ ಸರಿಯಾಗಿ ಬರುತ್ತೆ. ಹಾಗಾಗಿ ಎಲ್ಲರೂ ಅಷ್ಟೇ, ಏನು ಮೇಲ್ಭಾಗ ಫುಲ್ ಡೀಟೇಲ್ಸ್ ಇದೆ. ಏನೋ ಭಾಳ ಜನರಿಗೆ ಮತದಾರರ ಪಟ್ಟಿ ತುಂಬದೇ ಏನೋ ದೊಡ್ಡ ಕೆಲಸ ಅಂತ ಅನ್ನೋ ಥರ ಆಗ್ತಾಯಿದೆ. ಯಾಕೆಂದರೆ ಡೀಟೇಲ್ಸ್ ಇಲ್ಲ ಅಂತ ಅನ್ಕೋತಾರೆ. ಮೇಲ್ಭಾಗ ಸಂಪೂರ್ಣ ಡೀಟೇಲ್ಸ್ ಅವ್ರದ್ದೇ ಇರುತ್ತೆ. ಆ ಡೀಟೇಲ್ಸ್ ಸರಿ ಇದೆಯಿಲ್ಲ ಅಂತ ಚೆಕ್ ಮಾಡ್ಕೊಂಡು ಬರೆದು ಕೊಟ್ಟರೆ ಆಯಿತು. ಇನ್ನು 2002 ಇನ್ಫಾರ್ಮೇಷನನ್ನು ತಗೊಂಡು ಹಾಕಬೇಕಾಗತ್ತೆ. ಅದು ಸಿಗಲಿಲ್ಲ ಅಂತಂದರೆ ವಾರ್ಡ್ ಆಫೀಸಿಗೆ ಅವಾಗ ಹೇಳಿದೆ ನಾನು, ಅಲ್ಲಿ ಹೋದರೆ BLO ಜೊತೆ ಮಾತಾಡಿದ್ರೆ ಅದನ್ನು ಹುಡುಕಿ ಕೊಡ್ತಾರೆ. ಓಕೆ, ಈಗ ಶಿವಾನಂದ್ ಅಂತ ಹೇಳಿ ಮೈಸೂರಿಂದ ಕರೆ ಮಾಡಿದ್ದಾರೆ. ಶಿವಾನಂದ್ ಅವರೇ ನಮಸ್ಕಾರ. ಸರ್, ನಮಸ್ಕಾರ ಸರ್. ಮಾತನಾಡಿ. ಜಗದೀಶ್ ಸರ್, ನಮಸ್ತೆ. ನಮಸ್ತೆ ಶಿವಾನಂದ್ ಅವ್ರು, ಹೇಳಿ. ಸರ್, ಈಗ ಏನಿಲ್ಲ, ನಾನು ಕರೆಕ್ಟಾಗಿ ಹೇಳ್ತೀನಿ ನೋಡಿ ಸರ್. ನಾನು ನಮ್ಮ ತಂದೆ ಮನೇಲಿ ಇದ್ದೆ ಸರ್. ನಾನು ಮದುವೆ ಆದ್ಮೇಲೆ ನಾನು ಇಲ್ಲಿ ಶಿಫ್ಟ್ ಆದೆ, ಇಲ್ಲಿಗೆ ಮೈಸೂರಿಂದ ಇನ್ನೊಂದು ಏರಿಯಾಗೆ ಶಿಫ್ಟ್ ಆದೆ. ಅಲ್ಲಿ ಶಿಫ್ಟ್ ಆದ್ಮೇಲೆ ನಾನಲ್ಲಿ ಕಾರ್ಡ್ ಮಾಡಿಸ್ಕೊಂಡೆ. ಇಲ್ಲಿ ಕ್ಯಾನ್ಸಲ್ ಆಗಿದೆ. ಇಲ್ಲಿ ನಮ್ಮ ಇನ್ನೊಂದು ಅಂದ್ರೆ ನಮ್ಮ ಸ್ವಂತ ಮನೆ ಇದೆ, ಇಲ್ಲಿ ನಾಯ್ಡು ನಗರ್ ಅಂತ ಇದೆ ಸರ್ ಮೈಸೂರಲ್ಲಿ. ಅದು ಅಲ್ಲಿ ಇಲ್ಲ, ಅಲ್ಲಿ ನಮ್ಗೆ ಏನಿಲ್ಲ. ನಮ್ಮ ತಂದೆ ಹೆಸರು ಇದೆ, ತಾಯಿ ಹೆಸರು ಇದೆ. ಬಟ್ ತಂದೆ ಅವರು ತೀರೋಗಿದ್ದಾರೆ, ತಾಯಿದಿದೆ. ಅದಾದ್ಮೇಲೆ ಇಲ್ಲಿ ಶಿಫ್ಟ್ ಆದ್ಮೇಲೆ ನಂಗೆ ಬಂತು, ಇಲ್ಲಿ ಕಾರ್ಡ್ ಇಲ್ಲಿ ಬಂತ ಅಲ್ಲಿ ವೋಟ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಏನ್ ಮಾಡಿದೆ ಅಂದ್ರೆ ಈ ಕಡೆ ಬಂದೆ. ಅದು ಏನ್ ಮಾಡಿದೆ, ಮತ್ತೆ ಅದು ಶಿಫ್ಟ್ ಆಯ್ತು ಸರ್. ಶಿಫ್ಟ್ ಆಗಿ ಇಲ್ಲಿ ಬಂದಿದೆ. ಅದು 2004 ಅಲ್ಲಿ ಇದೆ ಸರ್. ಅದು ಯಾವುದು ನಾನು ಇಲ್ಲಿ ಮಾಡಿಸ್ಲಕ್ಕ 2004 ಅಲ್ಲಿ ಇದೆ. ನೀವು ಇಲ್ಲಿ ಕೊಟ್ಟಿದ್ದೇನೆ 2002ಗೆ ಕೊಡಿ ಅಂತ ಹೇಳಿದಿರಲ್ಲ ಸರ್. ಈಗ ಇಷ್ಟೇನೆ ನಾನು ಹೇಳ್ತೀನಿ ಕೇಳಿ. ಈಗ ನಿಮಗೆ ಫಾರ್ಮ್ ಸಿಕ್ಕಿದೆ. 2002ದಲ್ಲಿ ನಿಮ್ದು ಹೆಸರು ಇರಲಿಲ್ವಾ ಮತದಾರರ ಪಟ್ಟಿಯಲ್ಲಿ? ಸರ್, ಅದರಲ್ಲಿ 2004 ಇದೆ, 2002 ಅಲ್ಲಿ ಸಿಕ್ಕಿಲ್ಲ ಸರ್. ಸಿಕ್ಕಿಲ್ಲ ಅಂದರೆ ನಿಮ್ಮ ತಂದೆಯವ್ರದ್ದು ಹಾಕಿ. ನಿಮ್ಮ ತಂದೆಯವ್ರದ್ದು 2002 ಅಲ್ಲಿ ನಿಮ್ದು ಹಳೆ ಮನೆಯಲ್ಲಿ ಇತ್ತಲ್ವಾ, ಅದನ್ನು ಡೀಟೇಲ್ಸ್ ಬರೆದ್ರೆ ಸಾಕು, ನಿಮ್ಮದು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗುತ್ತೆ. ಸರಿ ಸರ್. ಆಮೇಲೆ ಸರ್, ಇನ್ನೊಂದೇನಂದ್ರೆ ಈಗ ನಮ್ಮ ತಂದೆ ತೀರೋಗಿದಾರಲ್ಲ ಸರ್,
ಈಗ ಏನ್ ಮಾಡಿ ತಾಯ್ದು ಇದೆ ಸರ್. ಬೇಡ, ನಿಮ್ಮ ತಂದೆಯವ್ರದ್ದೇ ಡೀಟೇಲ್ಸ್ ಹಾಕಿದರೆ ಸಾಕು. ನಿಮ್ಮ ತಂದೆಯವ್ರದ್ದು ಯಾಕೆಂದರೆ 2002 ಅಲ್ಲಿ ನಿಮ್ಮ ತಂದೆಯವ್ರದ್ದು ವೆರಿಫಿಕೇಷನ್ ಆಗೇ ಮತದಾರ ಪಟ್ಟಿಯಲ್ಲಿ ಬಂದಿರುತ್ತೆ. ಹಾಗಾಗಿ ನಿಮ್ಮ ತಂದೆಯವ್ರ ಡೀಟೇಲ್ಸ್ ಹಾಕಿದರೆ ಸಾಕು, ನಿಮ್ಮ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗುತ್ತೆ. ಈಗ ನಾನು ಹಾಕ್ತಿದ್ದೆ ಸರ್ ನಾನು. ಬಟ್ ನನಗೆ ಇಲ್ಲಿಗ ನನಗೆ ಇದಿದೆ ಸರ್. ಈಗ ನನಗೆ ಯಾವುದು ಇಲ್ಲಿ ನನಗೆ ವೋಟಿಂಗ್ ಇದೆ, ಇಲ್ಲಿ ಗಾಯತ್ರಿ ನನಗೆ ವೋಟಿಂಗ್ ಇದೆ ಸರ್ ನನಗೆ. ಈಗ ನಾನು ಹೇಳ್ತಾ ಇರೋದು ನಿಮ್ಮನೆ ಈಗ ಪ್ರೆಸೆಂಟ್ ಎಲ್ಲಿದೆ ಅಲ್ಲಿ ಫಾರ್ಮ್ ಕೊಟ್ಟಿದಾರಲ್ವಾ, ಹೌದು ಸರ್. ಅದನ್ನು ಮಾತ್ರ ತುಂಬಿಕೊಡ್ಬೇಕು. ಅದರಲ್ಲಿ ರೈಟ್ ಸೈಡಿಗೆ ನಿಮ್ಮ ತಂದೆಯವ್ರ ಡೀಟೇಲ್ಸ್ ಕೇಳಿದ್ದಾರೆ, ಅದರಲ್ಲಿ ಬರೆದು ಕೊಡಿ. ಆವಾಗ ನಿಮ್ಮದು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗ್ತದೆ. ಸರಿ ಸರ್. ಆಮೇಲೆ ನಮ್ಮ ಮಿಸ್ಸಸ್ ಸರ್ ಅವ್ರು ಮಂಗಳೂರಿನಲ್ಲಿದ್ದಾರೆ, ಮಂಗಳೂರಿನವರು. ಅಲ್ಲಿ ಮಂಗಳೂರಿಂದ ಇಲ್ಲಿ ಅಂದ್ರೆ ಅವ್ರು ವೋಟ್ ಮಾಡ್ಲಿಲ್ಲ. ಈಗ ಇಲ್ಲಿ ವೋಟಿಂಗ್ ಇದೆ ಅವರಿಗೆ. ಇವ್ರದ್ದು ಹೇಗೆ ಸರ್ ತುಂಬೋದು ನಾನು ಅಲ್ಲಿ? ಈಗ ಮಂಗಳೂರಲ್ಲಿ ಅವ್ರದ್ದು 2002 ಅಲ್ಲಿ ಮತದಾರ ಪಟ್ಟಿಯಲ್ಲಿ ಅವ್ರ ಹೆಸರು ಇತ್ತಾ? ಇಲ್ಲ ಸರ್, ಇಲ್ಲ ಅಂದರೆ ಅವ್ರ ತಂದೆಯವ್ರದ್ದು ಡೀಟೇಲ್ಸ್ ತುಂಬಿ ಸಾಕು ರೈಟ್ ಕಾಲಮಲ್ಲಿ. ಹೌದಾ ಸರ್? ಹೌದು. ಸರಿ ಸರ್, ತುಂಬಾ ಧನ್ಯವಾದ ತಮಗೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.